ಎಲ್ಲರಿಗೂ ನಮಸ್ಕಾರ. ಮೌನರಾಗ ಎಪಿಸೋಡ್ 8ಕ್ಕೆ ಎಲ್ಲರಿಗೂ ಸ್ವಾಗತ. ಬಂದೂಕು ಹಿಡಿದು ನಿಂತಿದ್ದ ಆ ಅನಾಮಿಕ ವ್ಯಕ್ತಿಯ ಮುಖದ ಮೇಲಿದ್ದ ಕತ್ತಲೆಯ ಪರದೆ ಸರಿಯುತ್ತಿದ್ದಂತೆ ವಿಕ್ರಮ್ ಮತ್ತು ಮಾಯಾ ಹಾಗೂ ರಾಮಚಂದ್ರ ಅವರ ಕಣ್ಣುಗಳು ಆಘಾತದಿಂದ ಅಗಲವಾದವು. ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದದ್ದು ಮತ್ತಾರೂ ಅಲ್ಲ, ದಶಕಗಳ ಹಿಂದೆ ಕಾಫಿ ಎಸ್ಟೇಟ್ನ ಹಳೆಯ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ, ಎಲ್ಲರೂ ಬೆಂಕಿಯಲ್ಲಿ ತೀರಿ ಹೋಗಿದ್ದಾರೆ ಎಂದುಕೊಂಡಿದ್ದ ಶಂಕರಪ್ಪ. ಶಂಕರಪ್ಪ, ನೀವು ನೀವು ಜೀವಂತವಾಗಿದ್ದೀರಾ? ರಾಮಚಂದ್ರ ಅವರ ಧ್ವನಿಯಲ್ಲಿ ಗಡಗಡ ನಡುಗಿತು. ಅವರ ಕೈಯಲ್ಲಿದ್ದ ಟಾರ್ಚ್ ಬೆಳಕು ನಡುಗುತ್ತಾ ನೆಲದ ಮೇಲೆ ಬಿತ್ತು. ಅಂದು ಬಂಗಲೆಗೆ ಬೆಂಕಿ ಬಿದ್ದಾಗ ನೀವು ತೀರಿ ಹೋದಿರಿ ಎಂದು ಪೊಲೀಸರು ಹೇಳಿದ್ರಲ್ಲ. ಶಂಕರಪ್ಪ ವಿಕೃತವಾಗಿ ಕ್ರೂರವಾಗಿ ನಕ್ಕನು. ಆ ನಗು ಇಡೀ ಕತ್ತಲೆಯ ಕಲ್ಲಿನ ಸುರಂಗದಲ್ಲಿ ಭೀಕರವಾದ ಪ್ರತಿಧ್ವನಿಸಿತು. ಸಾವು, ಆ ಬೆಂಕಿ ಬಿದ್ದದ್ದು ನಾನು ಸಾಯುವುದಕ್ಕಲ್ಲ ರಾಮಚಂದ್ರ. ನನ್ನ ಅಸಲಿ ರೂಪವನ್ನು ಜಗತ್ತಿನ ಕಣ್ಣಿನಿಂದ ಮುಚ್ಚಿಟ್ಟು ಈ ಎಸ್ಟೇಟ್ನ ಅಡಿಯಲ್ಲಿದ್ದ ಶತಕೋಟಿ ಮೌಲ್ಯದ ರಹಸ್ಯವನ್ನು ನನ್ನ ವಶಕ್ಕೆ ಪಡೆದುಕೊಳ್ಳಲು. ಈ ಸೀಮೆಯ ಪ್ರತಿಯೊಬ್ಬರೂ ರಾಜಶೇಖರನೇ ಮಹಾರಾಕ್ಷಸ ಎಂದುಕೊಂಡಿದ್ರು. ಆದರೆ ಅವರ ಪ್ರತಿಯೊಂದು ಹೆಜ್ಜೆಯನ್ನ ನಿಯಂತ್ರಿಸುತ್ತಿದ್ದ ನಿಜವಾದ ಸೂತ್ರಧಾರ ನಾನೇ. ವಿಕ್ರಮ್ ತನ್ನ ಕೈಯಲ್ಲಿದ್ದ ಗಾಯದ ನೋವನ್ನು ತಡೆದುಕೊಂಡು ಮಾಯಾಳನ್ನ ತನ್ನ ಹಿಂದೆ ತಳ್ಳಿ ಮುನ್ನುಗ್ಗಿದನು. ಅವನ ಕಣ್ಣುಗಳಲ್ಲಿ ರಕ್ತ ಬಸಿಯುವಂತಹ ಆಕ್ರೋಶ ಎದ್ದು ಕಾಣುತ್ತಿತ್ತು. ಅಂದ್ರೆ ನನ್ನ ತಂದೆ ರಾಘವೇಂದ್ರ ಅವರ ಅಸಲಿ ಕೊಲೆಗೆ, ಮಾಯಾಳ ತಾಯಿಯ ಸಾವಿಗೆ ಅಸಲಿ ಕಾರಣ ನೀನೇ, ವಿಕ್ರಮ್ ಘರ್ಜಿಸಿದನು. ಶಂಕರಪ್ಪ ತನ್ನ ಎಡಗೈಯಲ್ಲಿದ್ದ ಪಿಸ್ತೂಲನ್ನ ನೇರವಾಗಿ ವಿಕ್ರಮ್ನ ಎದೆಗೆ ಪಾಯಿಂಟ್ ಮಾಡಿ ಬಲಗೈಯಲ್ಲಿದ್ದ 3ನೇ ಬೆಳ್ಳಿಯ ಕೀಲಿ ಕೈಯನ್ನ ಎತ್ತಿ ತೋರಿಸಿದನು. ಹೌದು ವಿಕ್ರಮ್, ನಿನ್ನ ತಂದೆ ರಾಘವೇಂದ್ರ ಧರ್ಮದ ಹಾದಿಯಲ್ಲಿ ನಡೆದು ಈ ಭೂಘಾತ ಕೋಣೆಯ ರಹಸ್ಯವನ್ನು ಮುಚ್ಚಿಡಲು ನೋಡಿದ. ಅದಕ್ಕೆ ಅವರನ್ನ ನಾನು ರಾಜಶೇಖರ್ನ ಕೈಯಿಂದಲೇ ಮುಗಿಸ್ಬಿಟ್ಟೆ. ಈಗ ಈ 3ನೇ ಕೀಲಿ ನನ್ನ ಬಳಿ ಇದೆ ಮತ್ತು ನಿಮ್ಮ 3ರ ಅಂತಿಮ ಕ್ಷಣವೂ ಒಂದಾಗಿದೆ. ಹೌದು ವಿಕ್ರಮ್. ಶಂಕರಪ್ಪ ತನ್ನ ಎಡಗೈಯಲ್ಲಿದ್ದ ಪಿಸ್ತೂಲನ್ನು ವಿಕ್ರಮ್ನ ಎದೆಗೆ ಮತ್ತಷ್ಟು ಹತ್ತಿರಕ್ಕೆ ತಂದು ಕಣ್ಣುಗಳಲ್ಲಿನ ಸೈತಾನನಂತಹ ವಿಕೃತ ನಗುವಿನೊಂದಿಗೆ ಘರ್ಜಿಸಿದನು. ನಿನ್ನ ತಂದೆ ರಾಘವೇಂದ್ರ ಮಹಾ ಸತ್ಯವಂತ ಅಂದುಕೊಂಡಿದ್ದ. ಈ ಭೂಘಾತ ಕೋಣೆಯಲ್ಲಿ ದಶಕಗಳಿಗಿಂತ ಹೂತು ಹಾಕಿದ್ದ ಬ್ರಿಟಿಷರ ಕಾಲದ ಅಪಾರ ಸಂಪತ್ತು ಮತ್ತು ಕರಾಳ ದಸ್ತಾವೇಜುಗಳನ್ನ ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದ. ಆದ್ರೆ ನಾನು ಮತ್ತು ರಾಜಶೇಖರ್ ಸೇರಿ ಅವನನ್ನ ಅಪಘಾತದ ಹೆಸರಿನಲ್ಲಿ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದವು. ಮಾಯಾ ಕಣ್ಣೀರು ಹಾಕುತ್ತಾ, ನನ್ನ ತಾಯಿಯನ್ನ ಏಕೆ ಕೊಂದಿರಿ ಪಾಪಿ, ಅವಳೇನು ಅಪರಾಧ ಮಾಡಿದ್ಲು ಎಂದು ಆಕ್ರೋಶದಿಂದ ಕೂಗಿದಳು. ಏಕೆಂದರೆ ಅವಳಿಗೆ ಈ 3 ಕೀಲಿಗಳ ರಹಸ್ಯ ತಿಳಿದಿತ್ತು. ಶಂಕರಪ್ಪ ಕ್ರೂರವಾಗಿ ನಕ್ಕನು. ಅಂದು ನಿನ್ನ ತಂದೆ ರಾಘವೇಂದ್ರ ಸಾಯುವ ಮುನ್ನ ಆ 3 ಕೀಲಿಗಳನ್ನ ಬೇರ್ಪಡಿಸಿ ನಮಗೆ ಬಹು ದೊಡ್ಡ ದ್ರೋಹ ಎಸಗಿದ. 2 ಕೀಲಿಗಳನ್ನ ನಿಮ್ಮ ಕುಟುಂಬಕ್ಕಾಗಿ ಬಚ್ಚಿಟ್ಟರೆ 3ನೇ ಕೀಲಿಯನ್ನ ನಾನು ಅವನ ರಕ್ತಸಿಕ್ತ ಹೆಣದ ಪಕ್ಕದಲ್ಲಿ ಕಸಿದುಕೊಂಡಿದ್ದೆ. ಇಷ್ಟು ವರ್ಷಗಳಿಂದ ಈ 2 ಕೀಲಿಗಳು ಹೊರಗೆ ಬರುವುದಕ್ಕಾಗಿಯೇ ನಾನು ಕಾಯುತ್ತಿದ್ದೆ ಎಂದು ನೀವು ನನಗೆ ತಂದುಕೊಟ್ಟಿದ್ದೀರಿ. ಶಂಕರಪ್ಪ ತಕ್ಷಣವೇ ತನ್ನ ಪಿಸ್ತೂಲಿನ ಬೆದರಿಕೆಯಿಂದ ವಿಕ್ರಮ್ ಕೈಯಲ್ಲಿದ್ದ 2 ಬೆಳ್ಳಿಯ ಕೀಲಿಗಳನ್ನ ಬಲವಂತವಾಗಿ ಕಸಿದುಕೊಂಡನು. ವಿಕ್ರಮ್ ಪ್ರತಿರೋಧ ಒಡ್ಡಲು ಯತ್ನಿಸಿದರೂ ಶಂಕರಪ್ಪ ಪಿಸ್ತೂಲನ್ನ ರಾಮಚಂದ್ರ ಅವರ ತಲೆಗೆ ಗುರಿಯಿಟ್ಟು ವಿಕ್ರಮ್ನನ್ನ ತಡೆದು ನಿಲ್ಲಿಸಿದನು. ಶಂಕರಪ್ಪ ಕತ್ತಲೆಯ ಸುರಂಗದಲ್ಲಿ ಹೆಜ್ಜೆ ಇಡುತ್ತಾ ಬೃಹತ್ ಸಿಂಹದ ಮುಖದ ಬಾಗಿಲಿನ ಬಳಿಗೆ ಸಾಗಿದನು. ಅವನು 3 ಬೆಳ್ಳಿಯ ಕೀಲಿಗಳನ್ನು ಸಿಂಹದ ಮುಖದ 3 ರಂಧ್ರಗಳಿಗೆ ಒಂದೊಂದಾಗಿ ತೂರಿಸಿ ಒಂದೇ ಬಾರಿಗೆ ಶಕ್ತಿಯಿಂದ ತಿರುಗಿಸಿದನು. ಖಡಾಕ್ ಧಮ್. ಶತಮಾನಗಳಿಂದ ಮುಚ್ಚಲ್ಪಟ್ಟಿದ್ದ ಆ ಬೃಹತ್ ಭೂಘಾತ ಕೋಣೆಯ ಬಾಗಿಲು ಅತ್ಯಂತ ಭೀಕರವಾದ ಧ್ವನಿಯೊಂದಿಗೆ ನಿಧಾನವಾಗಿ ತೆರೆದುಕೊಂಡಿತು. ಒಳಗಿನಿಂದ ಹಳೆಯ ಪುರಾತನದ ಧೂಳು, ತಣ್ಣನೆಯ ಗಾಳಿ ಮತ್ತು ಒಳಗೆ ಇಡಲಾಗಿದ್ದ ರಹಸ್ಯ ಪೆಟ್ಟಿಗೆಯ ಮಂದ ಹೊಳಪು ಹೊರಚೆಲ್ಲಿತ್ತು. ಬಾಗಿಲು ತೆರೆಯುತ್ತಿದ್ದಂತೆ ಶಂಕರಪ್ಪನ ಕಣ್ಣುಗಳಲ್ಲಿ ಧನದಾಹದ ಸೈತಾನನಂತಹ ಆಸೆ ಎದ್ದು ಕಾಣುತ್ತಿತ್ತು. ಕೊನೆಗೂ ದಶಕಗಳ ನನ್ನ ಸುದೀರ್ಘ ಕಾಯುವಿಕೆಗೆ ಪ್ರತಿಫಲ ಸಿಕ್ಕಿತು. ಈ ನಿಧಿ ಈಗ ನನ್ನ ಬಂಗಲೆ, ಈ ಸಾಮ್ರಾಜ್ಯ ಎಲ್ಲವೂ ಈಗ ನನ್ನದು ಎಂದು ಅವನು ಉನ್ಮಾದದಿಂದ ಗಟ್ಟಿಯಾಗಿ ಕೂಗಿದನು.
ಕೋಣೆಯ ಮಧ್ಯಭಾಗದಲ್ಲಿ ಪುರಾತನ ಸೀಸದ ಪೆಟ್ಟಿಗೆಯೊಂದು ಇಡಲಾಗಿತ್ತು. ಅದರ ಮೇಲೆ ದಶಕಗಳ ಹಿಂದೆ ರಾಘವೇಂದ್ರ ಮತ್ತು ರಾಮಚಂದ್ರ ಸಹಿ ಮಾಡಿದ್ದ 1998ರ ಕರಾಳ ಒಪ್ಪಂದದ ಅಸಲಿ ದಸ್ತಾವೇಜುಗಳು ಮೆರುಗು ನೀಡುತ್ತಿದ್ದವು. ಶಂಕರಪ್ಪ ತಕ್ಷಣವೇ ಹಿಂತಿರುಗಿ ತನ್ನ ಪಿಸ್ತೂಲನ್ನ ವಿಕ್ರಮ್ನ ಕಡೆಗೆ ಗುರಿಯಿಟ್ಟು ವಿಕೃತವಾಗಿ ನಕ್ಕನು. ನಿಮ್ಮಿಬ್ಬರ ತಂದೆ ತಾಯಂದಿರು ಹೋದ ಜಾಗಕ್ಕೆ ಈಗ ನೀವು ಹೋಗುವ ಸಮಯ ಬಂದಿದೆ. ಈ ನಿಧಿಯ ರಹಸ್ಯ ನಿಮ್ಮೊಂದಿಗೆ ಈ ಕತ್ತಲೆಯಲ್ಲಿ ಮಣ್ಣಾಗಲಿ ಎಂದು ಹೇಳಿ ತನ್ನ ಹೆಬ್ಬೆರಳಿನಿಂದ ಪಿಸ್ತೂಲಿನ ಟ್ರಿಗರ್ ಒತ್ತುವುದಕ್ಕೆ ಬೆರಳು ಸರಿಸಿದನು. ಮಾಯಾ ಭಯದಿಂದ ಕಣ್ಣು ಮುಚ್ಚಿ ಕಿರುಚಿದಳು. ಆದರೆ ಅದೇ ಕ್ಷಣದಲ್ಲಿ ರಾಮಚಂದ್ರ ಧೈರ್ಯ ಮಾಡಿ ನೆಲದಲ್ಲಿದ್ದ ಸಣ್ಣ ಕಲ್ಲಿನ ಚೂರನ್ನು ಎತ್ತಿ ಶಂಕರಪ್ಪನ ಕಡೆಗೆ ಬಲವಾಗಿ ಎಸೆದರು. ಕಲ್ಲು ಕಣ್ಣಿಗೆ ತಗುಲುತ್ತಿದ್ದಂತೆ ಶಂಕರಪ್ಪ ನೋವಿನಿಂದ ಚೀರಿ ಪಿಸ್ತೂಲಿನ ಗುರಿಯನ್ನು ತಪ್ಪಿಸಿದನು. ಗುಂಡು ಸೀಳಿಕೊಂಡು ಹೋಗಿ ಪಕ್ಕದ ಕಲ್ಲಿನ ಗೋಡೆಗೆ ಬಡಿಯಿತು. ವಿಕ್ರಮ್ ತಡ ಮಾಡದೆ ಸಿಂಹದಂತೆ ಜಿಗಿದು ಶಂಕರಪ್ಪನ ಕೈಯಲ್ಲಿದ್ದ ಪಿಸ್ತೂಲನ್ನ ಬಲವಾಗಿ ತಟ್ಟಿದನು. ಪಿಸ್ತೂಲು ಹಾರಿ ಹೋಗಿ ದೂರದಲ್ಲಿದ್ದ ಕತ್ತಲೆಯ ನೀರಿನ ಕಂದಕಕ್ಕೆ ಬಿದ್ದು ಮಾಯವಾಯಿತು. ವಿಕ್ರಮ್ ತನ್ನ ಕೈಯಲ್ಲಿದ್ದ ಗಾಯದ ತೀವ್ರ ನೋವನ್ನು ಲೆಕ್ಕಿಸದೆ ಶಂಕರಪ್ಪನ ಚೊಕ್ಕಟ್ಟು ಹಿಡಿದು ಬಲವಾದ ಮುಷ್ಟಿ ಏಟನ್ನ ಅವನ ದವಡೆಗೆ ನೀಡಿದನು. ಇಬ್ಬರ ನಡುವೆ ಕತ್ತಲೆಯ ಸುರಂಗದಲ್ಲೇ ಅತ್ಯಂತ ಭೀಕರವಾದ ಕೈ ಮಿಲಾಯಿಸುವ ಜಗಳ ಶುರುವಾಯಿತು. ವಿಕ್ರಮ್ ತನ್ನ ಕೈಯಲ್ಲಿದ್ದ ಗಾಯದಿಂದ ರಕ್ತ ಒರೆಸುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಶಂಕರಪ್ಪನಿಗೆ ಸಾಲು ಸಾಲು ಬಲವಾದ ಮುಷ್ಟಿ ಏಟುಗಳನ್ನ ನೀಡಿದನು. ವಿಕ್ರಮ್ನ ಆಕ್ರೋಶದ ಹೊಡೆತಕ್ಕೆ ಶಂಕರಪ್ಪ ನೆಲಕ್ಕೆ ಬಿದ್ದರೂ ಕ್ಷಣಾರ್ಧದಲ್ಲೇ ಕ್ರೂರವಾಗಿ ನಗುತ್ತಾ ಎದ್ದು ನಿಂತನು. ಶಂಕರಪ್ಪ ಪಕ್ಕದಲ್ಲಿದ್ದ ಹಳೆಯ ಕಬ್ಬಿಣದ ಚೂಪಾದ ಸರಳನ್ನ ಎತ್ತಿಕೊಂಡು, ನನ್ನ ದಾರಿಗೆ ಅಡ್ಡ ಬಂದೆ, ನಿನ್ನ ತಂದೆಯನ್ನೇ ಮುಗಿಸಿದೆ, ನಿನ್ನನ್ನು ಈಗಲೇ ಅವನ ಬಳಿಗೆ ಕಳುಹಿಸುತ್ತೇನೆ ಎಂದು ಗರ್ಜಿಸುತ್ತಾ ವಿಕ್ರಮ್ನ ತಲೆಗೆ ಹೊಡೆಯಲು ಬಲವಾಗಿ ಬೀಸಿದನು. ವಿಕ್ರಮ್ ಸಮಯ ಪ್ರಜ್ಞೆಯಿಂದ ಪಕ್ಕಕ್ಕೆ ಜಿಗಿದರೂ ಆ ಸರಳು ಅವನ ಭುಜಕ್ಕೆ ಬಲವಾಗಿ ತಾಗಿ ನೋವಿನಿಂದ ಕೆಳಗೆ ಬಿದ್ದನು. ಮಾಯಾ ಗಾಬರಿಯಿಂದ ವಿಕ್ರಮ್ ಎಂದು ಚೀರಿದಳು. ಶಂಕರಪ್ಪ ಮುಖದಲ್ಲಿದ್ದ ರಕ್ತವನ್ನ ಒರೆಸಿಕೊಳ್ಳುತ್ತಾ ಕೆಳಗೆ ಬಿದ್ದಿದ್ದ ವಿಕ್ರಮ್ನ ಎದೆಯ ಮೇಲೆ ಕಾಲಿಟ್ಟು ಆ ಕಬ್ಬಿಣದ ಸರಳನ್ನ ಅವನ ಕುತ್ತಿಗೆ ತೂರಿಸಲು ಮುಂದಾದನು. ಅಷ್ಟರಲ್ಲೇ ಮಾಯಾ ಧೈರ್ಯ ಮಾಡಿ ಕೆಳಗೆ ಬಿದ್ದಿದ್ದ ದಪ್ಪನೆಯ ಮರದ ಎಣ್ಣೆಯನ್ನ ಎತ್ತಿಕೊಂಡು ಶಂಕರಪ್ಪನ ಕಾಲಿನ ಮೊಣಕಾಲಿಗೆ ಬಲವಾಗಿ ಹೊಡೆದಳು. ಶಂಕರಪ್ಪ ನೋವಿನಿಂದ ಚೀರಿ ಸಮತೋಲನ ತಪ್ಪಿ ನೇರವಾಗಿ ಕೋಣೆಯ ಮಧ್ಯದಲ್ಲಿದ್ದ ರಹಸ್ಯ ಪೆಟ್ಟಿಗೆಯ ಮೇಲೆ ಭೀಕರವಾಗಿ ಬಿದ್ದನು. ಆ ರಭಸಕ್ಕೆ ಪೆಟ್ಟಿಗೆಯ ಅಡಿಯಲ್ಲಿದ್ದ ಕಲ್ಲಿನ ತಟ್ಟೆಯೊಂದು ಕೆಳಗೆ ಕುಸಿಯಿತು. ಕ್ಲಿಕ್ ಧಡಾಮ್. ವಿಕ್ರಮ್ನ ತಂದೆ ರಾಘವೇಂದ್ರ ಅಂದು ಆ ನಿಧಿಯ ಸುತ್ತಲೂ ಅಳವಡಿಸಿದ್ದ ಅಂತಿಮ ಸುರಕ್ಷತಾ ಬಲೆ ಟ್ರ್ಯಾಪ್ ಸಕ್ರಿಯಗೊಂಡಿತು. ಕೋಣೆಯ ಮೇಲ್ಭಾಗದ ಸೀಲಿಂಗ್ನಿಂದ ದೊಡ್ಡ ಕಬ್ಬಿಣದ ಪಂಜರವೊಂದು ಹಠಾತ್ತನೆ ಭೀಕರ ಶಬ್ದದೊಂದಿಗೆ ಕೆಳಗೆ ಬಿದ್ದು ಶಂಕರಪ್ಪನನ್ನ ಸಂಪೂರ್ಣವಾಗಿ ಒಳಗಡೆ ಬಂಧಿಸಿತು. ಶಂಕರಪ್ಪ ಗಾಬರಿಯಿಂದ ಪಂಜರದ ಕಬ್ಬಿಗಳನ್ನ ಹಿಡಿದು ಚೀರತೊಡಗಿದನು. ಇದೇನು? ಬಾಗಿಲು ತೆರೆದರೂ ನನಗೆ ಈ ನಿಧಿ ಸಿಗುವುದಿಲ್ಲವೇ? ರಾಘವೇಂದ್ರ ಸತ್ತರೂ ನನ್ನನ್ನು ಸೋಲಿಸಿಬಿಟ್ಟಿಯಾ? ವಿಕ್ರಮ್ ಮೆಲ್ಲನೆ ಎದ್ದು ನಿಂತು ಪಂಜರದಲ್ಲಿ ಬಂದಿಯಾಗಿದ್ದ ಶಂಕರಪ್ಪನ ಹತ್ರ ಬಂದನು. ನನ್ನ ತಂದೆ ಕೇವಲ ಧರ್ಮವಂತನಾಗಿರ್ಲಿಲ್ಲ ಶಂಕರಪ್ಪ. ನಿನ್ನಂತಹ ದ್ರೋಹಿಗಳು ಎಂದಿಗೂ ಈ ಪವಿತ್ರ ಮಣ್ಣಿನ ಆಸ್ತಿಯನ್ನ ಮುಟ್ಟಬಾರದು ಎಂದು ಈ ಸುರಕ್ಷತಾ ಬಲೆಯನ್ನ ಸೃಷ್ಟಿಸಿದ್ರು. ನಿನಗೆ ನಿಧಿ ಸಿಗ್ಲಿಲ್ಲ, ಬದಲಿಗೆ ನಿನ್ನ ಅಸಲಿ ಬಣ್ಣ ಜಗತ್ತಿಗೆ ಗೊತ್ತಾಯ್ತು ಎಂದು ವಿಕ್ರಮ್ ಗಂಭೀರವಾಗಿ ಹೇಳಿದನು. ವಿಕ್ರಮ್ ಮುನ್ನಡೆದು ಪೆಟ್ಟಿಗೆಯ ಮೇಲಿದ್ದ 1998ರ ಅಸಲಿ ಒಪ್ಪಂದದ ಪತ್ರವನ್ನ ಕೈಗೆತ್ತಿಕೊಂಡನು. ಅದರಲ್ಲಿ ಅವರ ಕುಟುಂಬದ ಮೇಲಿದ್ದ ಎಲ್ಲಾ ಸುಳ್ಳು ಆರೋಪಗಳನ್ನು ಸುಳ್ಳು ಮಾಡುವ ಮತ್ತು ಶಂಕರಪ್ಪ ಹಾಗೂ ರಾಜಶೇಖರ್ನ ಕರಾಳ ಕೃತ್ಯಗಳನ್ನು ನಿರೂಪಿಸುವ ಸಾಕ್ಷಿಗಳಿದ್ದವು. ಅಷ್ಟರಲ್ಲಿ ದೂರದಿಂದ ಪೊಲೀಸ್ ಸೈರನ್ಗಳ ಶಬ್ದ ಸುರಂಗದ ಒಳಗೆ ಗಂಭೀರವಾಗಿ ಪ್ರತಿಧ್ವನಿಸಗೊಡಿತ್ತು. ರಾಜಶೇಖರ್ನ ಬಂಧನದ ನಂತರ ರಾಮಚಂದ್ರ ಅವರ ನೀಡಿದ್ದ ಮುಂಜಾಗ್ರತಾ ದೂರಿನಿಂದ ಪೊಲೀಸ್ ಪಡೆ ಸರಿಯಾದ ಸಮಯಕ್ಕೆ ಸ್ಥಳಕ್ಕೆ ತಲುಪಿತು. ಪೊಲೀಸ್ ಇನ್ಸ್ಪೆಕ್ಟರ್ ಸುರಂಗದ ಒಳಗೆ ಬಂದು ಪಂಜರದಲ್ಲಿದ್ದ ಬಂದಿಯಾಗಿದ್ದ ಶಂಕರಪ್ಪನನ್ನ ನೋಡಿ ಆಶ್ಚರ್ಯಚಕಿತರಾದರು. ಶಂಕರಪ್ಪ, ಇಷ್ಟು ವರ್ಷ ಸತ್ತು ಹೋಗಿದ್ದೀಯಾ ಅಂದುಕೊಂಡಿದ್ದೆ. ನಮಗೆ ಇಂದು ನಿನ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಇಡೀ ಜೀವನವನ್ನ ಜೈಲಿನ ಕತ್ತಲೆಯಲ್ಲೇ ಕೇಳಿ ಎಂದು ಹೇಳಿ ಅವನಿಗೆ ಬೇಡಿ ತೊಡಗಿಸಿ ಎಳೆದೊಯ್ದರು. ರಾಮಚಂದ್ರ ಕಣ್ಣೀರು ಹಾಕುತ್ತಾ ವಿಕ್ರಮ್ ಮತ್ತು ಮಾಯಾಳ ಕೈಗಳನ್ನು ಒಂದಾಗಿ ಜೋಡಿಸಿದ್ರು. ವಿಕ್ರಮ್,
ಮಾಯಾ, ದಶಕಗಳಿಂದ ನಮ್ಮ ಎರಡೂ ಕುಟುಂಬಗಳನ್ನು ಸುಡುತ್ತಿದ್ದ ಆ ಕರಾಳ ಶಾಪ ಇಂದು ಸಂಪೂರ್ಣವಾಗಿ ಮುಕ್ತಾಯವಾಯಿತು. ನಿಮ್ಮ ತಂದೆ ತಾಯಿಯರ ಆತ್ಮಕ್ಕೆ ಇಂದು ಅಸಲಿ ಶಾಂತಿ ಸಿಕ್ಕಿದೆ. ಮಾಯಾ ವಿಕ್ರಮ್ನ ತೋಳಿನಲ್ಲಿ ತಲೆಯಿಟ್ಟು ನೆಮ್ಮದಿಯ ಕಣ್ಣೀರಿಟ್ಟಳು. ವಿಕ್ರಮ್ ಕೊಡಗಿನ ದಟ್ಟವಾದ ಮಂಜಿನ ಕಡೆಗೆ ನೋಡುತ್ತಾ, ಇಂದಿಗೆ ನಮ್ಮ ಕುಟುಂಬದ ಮೌನ ರಾಗಕ್ಕೆ ನ್ಯಾಯದ ಅಸಲಿ ಧ್ವನಿ ಸಿಕ್ಕಿದೆ ಮಾಯಾ ಎಂದನು. ಕೊಡಗಿನ ಆ ಸುಂದರ ಎಸ್ಟೇಟ್ನಲ್ಲಿ ಹೊಸ ಸೂರ್ಯೋದಯವಾಗುತ್ತಿತ್ತು. ಕತ್ತಲೆ ಕರಗಿ ಹೊಸ ಭರವಸೆಯ ಬೆಳಕು ಮೂಡುತ್ತಿತ್ತು. ವಿಕ್ರಮ್ ಮಾಯಾಳ ಕಣ್ಣೀರನ್ನ ಮೆಲ್ಲನೆ ಒರೆಸಿ ಅವಳನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಮಾಯಾ ಅವನ ಎದೆಯ ಮೇಲೆ ತಲೆಯಿಟ್ಟು ಇಷ್ಟೂ ದಿನ ಮನಸ್ಸಿನಲ್ಲಿದ್ದ ಎಲ್ಲಾ ಭಯವನ್ನು ಮರೆತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಬೆಳಗಿನ ತಂಪಾದ ಮಳೆ ಹನಿಗಳು ಅವರಿಬ್ಬರ ಮೇಲೆ ಹನಿಯುತ್ತಿದ್ದವು. ಕೊಡಗಿನ ಕತ್ತಲೆ ಕರಗಿ ಕಣ್ಣೆದುರು ಹೊಸ ಪ್ರೇಮದ ಸೂರ್ಯೋದಯವಾಗುತ್ತಿತ್ತು. ದಶಕಗಳ ಕರಾಳ ಶಾಪ ಮುಗಿದು ಈಗಿಬ್ಬರ ನಡುವೆ ಕೇವಲ ಪ್ರೀತಿ, ಒಲವು ಮತ್ತು ರೋಮಾಂಚನದ ಹೊಸ ಅಧ್ಯಾಯ ಶುರುವಾಗಬೇಕಾಗಿದೆ. ಆದ್ರೆ ಈ ಹೊಸ ಪಯಣದಲ್ಲಿ ವಿಕ್ರಮ್ ಮತ್ತು ಮಾಯಾಳ ಪ್ರೇಮಕತೆ ಯಾವ ಸುಂದರ ತಿರುವು ಪಡೆದುಕೊಳ್ಳಲಿದೆ? ಕಾಫಿ ಎಸ್ಟೇಟ್ನ ತಂಪಾದ ಮಂಚಿನಲ್ಲಿ ಅರಳಿರುವ ಆ ರೊಮ್ಯಾಂಟಿಕ್ ಕಥೆಯನ್ನ ತಿಳಿಯಲು ವೀಕ್ಷಿಸಿ ಮೌನರಾಗ ಸಂಚಿಕೆ 9.